ಓಲಾ ಮತ್ತು ಉಬರ್ ಅಥವಾ ಅಗ್ರಿಗೇಟರ್ ಕಂಪನಿಗಳು ಯಾವುದೇ ರ್ಯಾಪಿಡೋ ಆಗಿರ್ಬೋದು, ಆಂಕಲ್ ಆಗಿರ್ಬೋದು ಅಥವಾ ನಿಮ್ಮ ಪೋರ್ಟರ್ ಆಗಿರ್ಬೋದು, ಈ ಎಲ್ಲಾ ಕಂಪನಿಗಳಿಗೂ ಕೂಡ ಅಧಿಕಾರಿಗಳ ಬೆಂಬಲ ಇದೆ. ಈ ಎಲ್ಲಾ ಕಂಪನಿಗಳ ಪರ ರಾಜಕಾರಣಿಗಳಿದ್ದಾರೆ. ನಿಮ್ಮ ಪರ ಯಾರಿಲ್ಲ. ನಿಮ್ಮ ಪರ ಇರ್ತಕ್ಕಂಥದ್ದು ಒಂದೇ ನ್ಯಾಯಾಲಯದ ಕಣ್ಣನ್ನು ನೀವು ತೆರೆಸಬೇಕು ಅಂತಂದ್ರೆ ಹೋರಾಟದ ಅಗತ್ಯತೆ ಇದೆ. ದಯವಿಟ್ಟು ಇನ್ನಾದರೂ ಎದ್ದು ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿಕ್ಕೋಸ್ಕರ ಮುಂದಿನ ನಿಮ್ಮ ಉದ್ದಿಮೆಯನ್ನ ಜೀವನವನ್ನ ಕಾಪಾಡ್ಕೋಬೇಕು ಅಂತಂದ್ರೆ ನೀವೇ ಎದ್ದೇಳಬೇಕೆ ಹೊರತು ಯಾರೋ ಒಬ್ರು ಬಂದು ನಿಮಗೆ ಮಾಡಿ ತಮ್ಮ ಮುಂದೆ ಬಡಿಸ್ತಾರೆ ಅಂತ ಕಾಯ್ಬೇಡಿ. ದಯವಿಟ್ಟು ಈಗಲಾದ್ರೂ ಅರ್ಥ ಮಾಡ್ಕೊಳ್ಳಿ. ಕಳೆದ 3-4 ದಿನಗಳಿಂದ ನಡೆದಂತ ಘಟನೆಗಳು ಇವತ್ತು ಅಗ್ರಿಗೇಟರ್ ಕಂಪನಿಗಳಿಗೆ ಅನುವು ಮಾಡಿಕೊಡ್ಲಿಕ್ಕೋಸ್ಕರ ಅವರಿಗೆ ಸುಪ್ರೀಂ ಕೋರ್ಟ್ ನಲ್ಲಿ ಈಸಿಯಾಗಿ ಸ್ಟೇ ಸಿಗಲಿ ಅಂತ ಮಾಡಿರ್ತಕ್ಕಂಥ ಘಟನೆಗಳೇ ಹೊರತು ಅದು ನಿಮ್ಮ ಬೆಂಬಲಕ್ಕೆ ಅಥವಾ ಆಟೋ ಚಾಲಕರ, ಟ್ಯಾಕ್ಸಿ ಚಾಲಕರ ಉದ್ದಿಮೆಯನ್ನ ಉಳಿಸಲಿಕ್ಕೂ ಅಥವಾ ನಮ್ಮ ಜೀವನವನ್ನು ಒಳ್ಳೆಯದನ್ನು ಮಾಡಲಿಕ್ಕೂ ಮಾಡಿರ್ತಕ್ಕಂಥದ್ದಲ್ಲ. ಕಾರಣ ಇಷ್ಟೇ. ಇದೇ ರೀತಿ 2021ರಲ್ಲಿ ಕೂಡ ನಡೆದಾಗ, 21ರಲ್ಲಿ 22ರಲ್ಲಿ ಕೂಡ ನಡೆದಾಗ ಅಗ್ರಿಗೇಟರ್ ಕಂಪನಿಗಳು ತಮ್ಮ ಚಾಲಕರಿಗೆ ತೊಂದರೆ ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟು ನ್ಯಾಯಾಲಯದ ಮುಂದೆ ಹೋದಾಗ ನ್ಯಾಯಾಲಯದಲ್ಲಿ ಸ್ಟೇ ಅನ್ನ ತೆಗೆದುಕೊಂಡು ಬಂದಿರತಕ್ಕಂಥ ನಿದರ್ಶನಗಳಿದೆ. ಇವತ್ತು ಸಾರಿಗೆ ಇಲಾಖೆ ಏನಾದರೂ ತಮ್ಮ ಪರ ಇದ್ದಿದ್ದೇ ಆಗಿದ್ದರೆ ಸಾರಿಗೆ ಇಲಾಖೆ ರಸ್ತೆಗಳಲ್ಲೂ ಬಂದು ಟೂ ವೀಲರ್ಗಳನ್ನ ನಿಲ್ಲಿಸುವ ಬದಲು ಒಂದೇ ಒಂದು ಲಿಖಿತ ರೂಪದಲ್ಲಿ ಡೈರೆಕ್ಷನ್ ಸೈಬರ್ ಕ್ರೈಮ್ ಕೊಟ್ಟು ಎಫ್ಐಆರ್ ಹಾಕಿಸಿ, ಎಫ್ಐಆರ್ ಅಡಿಯಲ್ಲಿ ಈ ಅಗ್ರಿಗೇಟರ್ ಕಂಪನಿಗಳ ಮೇಲೆ ಒಂದು ಎಫ್ಐಆರ್ ಅನ್ನ ದಾಖಲು ಮಾಡಿಸಿ ಆ ಆಪ್ಗಳನ್ನ ಒಂದೇ ಒಂದು ಗಂಟೆಯಲ್ಲಿ ಬಂದ್ ಮಾಡಿಸಬಹುದಾಗಿತ್ತು. ಇದಕ್ಕೆ ನಿದರ್ಶನ ಎಂಬುವಂತೆ ಇವತ್ತು ತಾವು ನೋಡಬಹುದು, ಮಹಾರಾಷ್ಟ್ರ ಸರ್ಕಾರ ಏನು ಉಚ್ಚ ನ್ಯಾಯಾಲಯ ಒಂದು ನಿರ್ದೇಶನ ಕೊಡ್ತು, ಒಂದೇ ಒಂದು ಗಂಟೆಯಲ್ಲಿ ಎಲ್ಲ ಆಪ್ಗಳ ಸ್ಥಗಿತಗೊಂಡಿತ್ತು. ಇದು ಕಣ್ಣ ಮುಂದೆ ಇರತಕ್ಕಂಥದ್ದು. ಇವತ್ತು ರಾಜ್ಯದಲ್ಲಿ ತಮ್ಮ ಪರ ಸಾರಿಗೆ ಮಂತ್ರಿಗಳು ಇಲ್ಲ, ಸಾರಿಗೆ ಇಲಾಖೆ ಏನೂ ಇಲ್ಲ, ಅಥವಾ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಪರ ಇದ್ದಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಕಾರಣ ಇಷ್ಟೇ, ಇದುವರೆಗೂ ಮುಖ್ಯಮಂತ್ರಿಗಳು ಖಾಸಗಿ ಸಾರಿಗೆ ಬಗ್ಗೆ ಅಥವಾ ಖಾಸಗಿ ಸಾರಿಗೆ ಸಂಘಟನೆಗಳ ಒಟ್ಟಿಗೆ ಅಥವಾ ಖಾಸಗಿ ಸಾರಿಗೆ ಫೆಡರೇಷನ್ ಒಟ್ಟಿಗೆ ಯಾವುದೇ ರೀತಿಯಾದಂತಹ ಸಭೆಯನ್ನ ಮಾಡಿಲ್ಲ. ರಾಮಲಿಂಗಾರೆಡ್ಡಿ ಅವರು ಹೋದ ನಂತರ ಈಗ ಹೊಸದಾಗಿ ಬಂದಿರತಕ್ಕಂತ ಸಾರಿಗೆ ಮಂತ್ರಿಗಳು ತಾವೇನೋ ಕೆಎಸ್ಆರ್ಟಿಸಿಗೆ ಮತ್ತು ಬಿಎಂಟಿಸಿಗೆ ಮಾತ್ರ ಸೀಮಿತವಾದಂತಹ ಮಂತ್ರಿ ಅಂತೇಳಿ ಅನ್ಕೊಂಡ್ಬಿಟ್ಟಿದ್ದಾರೆ. ಇದುವರೆಗೂ ಕೂಡ ಕಳೆದ 3 ತಿಂಗಳಲ್ಲಿ 2.5 ತಿಂಗಳಾಗಿ ಕಳೆದ 3 ತಿಂಗಳಾಗ್ತಾ ಇದೆ. 3 ತಿಂಗಳಲ್ಲಿ ಖಾಸಗಿ ಸಾರಿಗೆಗೆ ಸಂಬಂಧಪಟ್ಟಂತೆ ಅದು ಆಟೋಗಾಗಿರ್ಬೋದು, ಟ್ಯಾಕ್ಸಿಗಾಗಿರ್ಬೋದು, ಗೂಡ್ಸ್ ವಾಹನಗಳಿಗಾಗಿರ್ಬೋದು ಅಥವಾ ಬಸ್ಗಾಗಿರ್ಬೋದು, ಮ್ಯಾಕ್ಸಿ ಕ್ಯಾಬ್ಗಾಗಿರ್ಬೋದು ಯಾವುದೇ ರೀತಿಯಾದಂತಹ ಒಂದೇ ಒಂದು ಸಭೆಯನ್ನು ಕೂಡ ಮಾಡದೇ ಇರತಕ್ಕಂತ ಏಕೈಕ ಮಂತ್ರಿ ಅಂದ್ರೆ ಈಗಿರ್ತಕ್ಕಂಥ ಸಾರಿಗೆ ಮಂತ್ರಿಗಳು. ಇವರ ಬಳಿ ನಾವು ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕೋ ಗೊತ್ತಿಲ್ಲ. ಇವರು ಪಿಎಸ್ಗಳು ಫೋನ್ ಎತ್ತೋದಿಲ್ಲ. ಓಲಾ ಮತ್ತು ಉಬರ್ ಅಥವಾ ಅಗ್ರಿಗೇಟರ್ ಕಂಪನಿಗಳು ಯಾವುದೇ ರ್ಯಾಪಿಡೋ ಆಗಿರ್ಬೋದು, ಆಂಕಲ್ ಆಗಿರ್ಬೋದು ಅಥವಾ ನಿಮ್ಮ ಪೋರ್ಟರ್ ಆಗಿರ್ಬೋದು, ಈ ಎಲ್ಲಾ ಕಂಪನಿಗಳಿಗೂ ಕೂಡ ಅಧಿಕಾರಿಗಳ ಬೆಂಬಲ ಇದೆ. ಈ ಎಲ್ಲಾ ಕಂಪನಿಗಳ ಪರ ರಾಜಕಾರಣಿಗಳಿದ್ದಾರೆ. ನಿಮ್ಮ ಪರ ಯಾರಿಲ್ಲ. ನಿಮ್ಮ ಪರ ಇರ್ತಕ್ಕಂಥದ್ದು ಒಂದೇ ನ್ಯಾಯಾಲಯದ ಕಣ್ಣನ್ನು ನೀವು ತೆರೆಸಬೇಕು ಅಂತಂದ್ರೆ ಹೋರಾಟದ ಅಗತ್ಯತೆ ಇದೆ. ದಯವಿಟ್ಟು ಇನ್ನಾದರೂ ಎದ್ದು ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿಕ್ಕೋಸ್ಕರ ಮುಂದಿನ ನಿಮ್ಮ ಉದ್ದಿಮೆಯನ್ನ ಜೀವನವನ್ನ ಕಾಪಾಡ್ಕೋಬೇಕು ಅಂತಂದ್ರೆ ನೀವೇ ಎದ್ದೇಳಬೇಕೆ ಹೊರತು ಯಾರೋ ಒಬ್ರು ಬಂದು ನಿಮಗೆ ಮಾಡಿ